ನಮಸ್ಕಾರ ಸ್ನೇಹಿತರೆ, ಹೆಂಗಿದ್ರಿ? ಎಲ್ರು ಆರಾಮದಿರೇನ್ರಿ? ನಮ್ ಕಡೆ ಒಂದ್ ಮಾತದ ನೋಡ್ರಿ, ಊಟ ಮಾಡಿದ್ರೆ ಮೈಗೆ ಹತ್ಬೇಕು, ಮಾತಾಡಿದ್ರೆ ಮನ್ಸಿಗೆ ಹತ್ಬೇಕಂತ. ಆದ್ರೆ ನಮ್ ದೋಸ್ತರು ಬಾಳ ಮಂದಿ ಅದಾರ್ರಿ, ಎಷ್ಟೇ ಉಂಡ್ರು ಮೈಗೆ ಹತ್ತೋದಿಲ್ಲ. ಊರಾಗ ಮಂದಿ ಅಂತೂ ಸುಮ್ಮ ಇರೋದಿಲ್ಲ. ಯಪ್ಪ ಇವ ಇಷ್ಟು ಊಟ ಮಾಡ್ತಾನ, ಆದ್ರೂ ಗಾಳಿ ಬಂದ್ರೆ ಹರ್ಕೊಂಡ್ ಹೋಗ್ತಾನಲ್ಲ ಅಂತ ತಮಾಷೆ ಮಾಡ್ತಾರ. ನೀವು ಕನ್ನಡಿ ಮುಂದ್ ನಿಂತಾಗ ನಿಮ್ಗೆ ಅನಿಸ್ತದಲ್ರಿ, ನಮ್ ಬಾಡಿ ಯಾಕೆ ಹಿಂಗದ, ನಮ್ ತೋಳುಗಳು ಯಾಕೆ ಕಡ್ಡಿ ಹಂಗ ಅದಾವ, ನಾವ್ ಯಾವಾಗ ದಪ್ಪಗ ಆಗ್ತೀವಿ ಅಂತ. ಕಮೆಂಟ್ ಬಾಕ್ಸ್ ನಾಗಂತೂ ಇದೇ ರಾದ ಅಂತ. ಅನ್ನ ತೂಕ ಹೆಂಗ್ ಹಚ್ಚಿಸ್ಕೊಳ್ಳೋದು ಹೇಳ್ರಿ, ಸಣ್ಣ ಇದ್ದೀನಿ ದಪ್ಪಗ ಆಗೋದು ಹೆಂಗ್ ಹೇಳ್ರಿ ಅಂತ. ಅದಕ್ಕೆ ಇವತ್ತು ನಾನು ಪೂರ್ತಿ ಡಿಟೇಲ್ ಆಗಿ ವಿಜ್ಞಾನ ಏನದ, ನಮ್ಮ ಹಿರಿಯರು ಏನು ಹೇಳ್ತಿದ್ರು, ಮತ್ತೆ ಯಾವ ಆಹಾರ ತಿಂದ್ರೆ ನೀವು ಗ್ಯಾರಂಟಿ ದಪ್ಪ ಆಗ್ತೀರಿ ಅನ್ನೋದನ್ನ ಎಳೆಯಾಗಿ ಬಿಚ್ಚಿ ಹೇಳ್ತೀನಿ. ಇವತ್ತು ನಾನು ಹೇಳೋ ಮಾತುಗಳನ್ನ ನೀವು ಕರೆಕ್ಟ್ ಆಗಿ ಫಾಲೋ ಮಾಡಿದ್ರ ಅಂದ್ರ 1-2 ತಿಂಗಳದಾಗ ನೀವೇ ಬಂದು ಕಾಮೆಂಟ್ ಹಾಕ್ತೀರಿ, ಅನ್ನ ಈಗ ನೋಡ್ರಿ ಹೆಂಗಾಗಿನಿ ಆನಿ ಹಂಗ ಅಂತ. ಬರ್ರಿ ತಡ ಮಾಡೋದು ಬೇಡ, ಶುರು ಮಾಡೋಣ. ನಾವು ಮಾಡೋ ದೊಡ್ಡ ತಪ್ಪು ಏನಂದ್ರ, ತೂಕ ಹೆಚ್ಚಾಗೋದು ಅಂದ್ರೆ ಬರೀ ಸಿಕ್ಕದನ್ನ ತಿನ್ನೋದಲ್ಲ. ನಮ್ ಮಂದಿ ಏನ್ ಮಾಡ್ತಾರ ಅಂದ್ರ, ನಾನ್ ದಪ್ಪಗ ಆಗ್ಬೇಕು ಅಂತ ನಿರ್ಧಾರ ಮಾಡಿ ಮುಂಜಾನೆ ಎದ್ದು ಕೂಡ್ಲೆ ಎಣ್ಣೆ ಪದಾರ್ಥ ತಿನ್ನಕ್ ಶುರು ಮಾಡ್ತಾರ. ಬೆಳಗ್ಗೆ ಎದ್ದು ಪೂರಿ, ಬಜಿ, ವಡಾ ಅಥವಾ ತುಪ್ಪದಾಗ ಮುಳುಗಿಸಿದ ಆಲೂ ಪರೋಟ ತಿಂತಾರ. ಇಲ್ಲೇ ನೋಡ್ರಿ ಎಲ್ರು ಹೇಳೋದು. ಯಾಕೆ ನಾನು ಹಂಗ ಹೇಳ್ತೀನಿ ಅಂದ್ರ, ಕೇಳ್ರಿ, ನಮ್ಮ ಹೊಟ್ಯಾಗ ಜೀರ್ಣಾಗ್ನಿ ಅಂತ ಒಂದಿರ್ತದ. ಮುಂಜಾನೆ ಅದು ತಾಜಾ ಇರ್ತದ. ನೀವು ಎದ್ದು ಕೂಡ್ಲೆ ಭಾರಿ ಎಣ್ಣೆ ಪದಾರ್ಥ ಹಾಕಿದ್ರ ಅಂದ್ರ ಅದನ್ನ ಅರಗಿಸ್ಕೊಳಕ ನಿಮ್ ಹೊಟ್ಟೆ ಬಹಳ ಕಷ್ಟ ಪಡ್ತದ. ಎಣ್ಣೆ ಪದಾರ್ಥ ಜೀರ್ಣ ಆಗಕ್ಕ 4-6 ತಾಸು ಬೇಕು. ಆಗ ಏನಾಗ್ತದ, ನಿಮ್ ಹೊಟ್ಟೆ ಜಳ ಆಗ್ತದ. ಮಧ್ಯಾಹ್ನದ ಟೈಮಿಗೆ ನಿಮ್ಗ ಸರಿಯಾಗಿ ಹಸಿವು ಆಗೋದಿಲ್ಲ. ತೂಕ ಹೆಚ್ಚಾಗಬೇಕು ಅಂದ್ರ ಮೂಲ ಮಂತ್ರ ಏನು? ಚೆನ್ನಾಗಿ ಹಸಿವು ಆಗ್ಬೇಕು, ಚೆನ್ನಾಗಿ ತಿನ್ಬೇಕು. ಅದೇ ಮುಂಜಾನೆ ನೀವು ಎಣ್ಣೆ ಜಾಸ್ತಿ ತಿಂದ್ರ ದಿನ ಪೂರ್ತಿ ಹೊಟ್ಟೆ ತುಂಬದಂಗ ಇರ್ತದ. ಮಧ್ಯಾಹ್ನ ಊಟ ಸೇರಲ್ಲ, ಸಂಜೆಗೂ ಹಸಿವು ಆಗಲ್ಲ. ಬರೀ 2-3 ತುತ್ತು ತಿಂದು ಹೇಳ್ತೀರಿ. ಹಂಗಾದ್ರ ಮೈ ಹೆಂಗ್ ಕುಂತದ ಹೇಳ್ರಿ? ಅದಕ್ಕೆ ಈ ತಪ್ಪನ್ನ ಇವತ್ತ ಬಿಡ್ರಿ. ಹಂಗಾರ ಮುಂಜಾನೆ ಏನ್ ತಿನ್ಬೇಕು ಅಂತೀರಾ? ಹೇಳ್ತೀನಿ ಕೇಳ್ರಿ. ಮುಂಜಾನೆ ನಿಮ್ಮ ಹೊಟ್ಟೆಗೆ ಕೆಲಸ ಕೊಡ್ಬೇಕು, ಆದ್ರ ಅದು ಎಣ್ಣೆ ಕೆಲಸ ಅಲ್ಲ. ನೀವು ಹೈ ಫೈಬರ್ ಇರೋ ಊಟ ಮಾಡ್ಬೇಕು. ನಮ್ಮ ಉತ್ತರ ಕರ್ನಾಟಕದ ಸ್ಟೈಲ್ನಾಗ ಹೇಳ್ಬೇಕಂದ್ರ, ರಾತ್ರಿ ನೆನ್ಸಿಟ್ಟು ಕಡ್ಲೆಕಾಳು, ಹೆಸರು ಕಾಳು ತಿನ್ರಿ, ಅಂದ್ರ ಸ್ಪ್ರೋಟ್ಸ್ ತಿನ್ರಿ. ಜೊತೆಗೆ ಸ್ವಲ್ಪ ಹಸಿ ತರಕಾರಿ, ಎಲೆಕೋಸು, ಸೌತೆಕಾಯಿ ತಿನ್ರಿ. ಇದು ಏನ್ ಮಾಡ್ತದ ಅಂದ್ರ, ಹೊಟ್ಟೆಯಾಗ ಹೋದ್ ಕೂಡ್ಲೆ ಜೀರ್ಣಕ್ರಿಯೆಯನ್ನ ಫಾಸ್ಟ್ ಮಾಡ್ತದ. ಮಧ್ಯಾಹ್ನ ಆಗೋದ್ರಾಗ ನಿಮ್ಮ ಹೊಟ್ಟೆ ಖಾಲಿ ಆಗಿ ಯಪ್ಪ ಊಟ ಕೊಡು ಅಂತ ಕರಿಯಾಕ ಶುರು ಮಾಡ್ತದ. ಅಷ್ಟ ಅಲ್ಲ, ಮುಂಜಾನೆ ರೊಟ್ಟಿ ಪಲ್ಯ ತಿನ್ರಿ. ಆದ್ರ ಪಲ್ಯಕ್ಕ ಜಾಸ್ತಿ ಎಣ್ಣೆ ಬಳಸ್ಬೇಡ್ರಿ. ಒಣ ರೊಟ್ಟಿ, ಸೊಪ್ಪಿನ ಪಲ್ಯ ಬೆಸ್ಟ್. ಇದು ತಿಂದ್ರ ಮಧ್ಯಾಹ್ನ 1 ಗಂಟೆ ಆಗೋದ್ರಾಗ ನಿಮ್ಗೆ ಎಂತ ಹಸಿವು ಆಗ್ತದ ಅಂದ್ರ ಗಟ್ಟಿಯಾಗಿದ್ದದನ್ನ ಬಡ್ಕೊಂಡ್ ತಿಂತೀರಿ. ಇದೇ ನಮ್ಗೆ ಬೇಕಾಗಿರೋದ್ರಿ. ಹಂಗಾದ್ರ ಎಣ್ಣೆ, ತುಪ್ಪ, ಕ್ಯಾಲರಿ ಯಾವಾಗ ತಿನ್ಬೇಕು? ಈಗ ಬರೋಣ ಅಸಲಿ ಆಟಕ್ಕ. ಮುಂಜಾನೆ ಎಣ್ಣೆ ತಿನ್ಬೇಡ್ರಿ ಅಂದೆ. ಹಂಗಾದ್ರೆ ಎಣ್ಣೆ, ತುಪ್ಪ, ಕ್ಯಾಲೋರಿ ಹೆಚ್ಚಿಗಿರೋದನ್ನ ಯಾವಾಗ ತಿನ್ಬೇಕು? ಅದಕ್ಕೆ ರೈಟ್ ಟೈಮ್ ಅಂದ್ರೆ ರಾತ್ರಿ ಊಟ ರಾಜನ್ ತರ ಇರ್ಬೇಕು. ಯಾಕಂದ್ರ ರಾತ್ರಿ ನಾವು ಊಟ ಮಾಡಿ ಮಲ್ಕೋತೀವಿ, ನಾವೇನ್ ಓಡಾಡಲ್ಲ, ಕೆಲಸ ಮಾಡಲ್ಲ. ಆಗ ನಮ್ ಬಾಡಿ ಏನ್ ಮಾಡ್ತದ ಅಂದ್ರ, ನಾವು ತಿಂದ ಆಹಾರನ ಪೂರ್ತಿ ಹಿಡ್ಕೊಂಡು ಮೈಗೆ ಅಂಟಿಸ್ಕೊಳ್ತದ. ರಾತ್ರಿ ನೀವು ತುಪ್ಪ ಹಚ್ಚಿದ ರೊಟ್ಟಿ, ಆಲೂಗಡ್ಡೆ ಪಲ್ಯ, ಬೆಣ್ಣೆ, ತುಪ್ಪದ ಅನ್ನ, ಮೊಸರು ಎಲ್ಲಾ ತಿನ್ಬಹುದು. ಇದು ರಾತ್ರಿ ಇಡೀ ನಿಧಾನಕ್ಕೆ ಅರಿಗಿ ನಿಮ್ ಮಾಂಸಖಂಡಗಳಿಗೆ ಶಕ್ತಿ ತುಂಬತದ. ಒಂದ್ ಕಿವಿ ಮಾತು, ರಾತ್ರಿ ಊಟ ಮಾಡಿದ ತಕ್ಷಣ ಹೋಗಿ ಮಲಗಬೇಡ್ರಿ. ಮಲಗೋಕ್ಕಿಂತ ಕನಿಷ್ಠ 2 ತಾಸು ಮೊದಲು ಊಟ ಆಗಿರ್ಬೇಕು. ಇಲ್ಲಾಂದ್ರ ತಿಂದಿದ್ದು ಗಂಟ್ಲಿಗ ಬರ್ತದ, ಅಸಿಡಿಟಿ ಆಗ್ತದ. ಇಲ್ಲೊಂದು ಸೀಕ್ರೆಟ್ ಅದ, ಬಹಳ ಮಂದಿಗೆ ಇದು ಗೊತ್ತಿಲ್ಲ. ಇದನ್ನ ನೀವು ಫಾಲೋ ಮಾಡಿದ್ರೆ 1 ತಿಂಗಳದಾಗ ರಿಸಲ್ಟ್ ಪಕ್ಕ ಆಗಿರ್ತೈತಿ. ರಾತ್ರಿ ಮಲಗೋಕ್ಕಿಂತ 1 ತಾಸು ಮೊದಲು 1 ಲೋಟ ಬೆಚ್ಚಗಿನ ನೀರ್ ತಗೋರಿ. ಅದಕ್ಕೆ ಅರ್ಧ ನಿಂಬೆ ಹಣ್ಣು ಹಿಂಡ್ರಿ. ಅದಕ್ಕೆ 1 ಚಿಟಿಕೆ ಉಪ್ಪು ಹಾಕ್ರಿ. ಸಕ್ಕರೆ ಮಾತ್ರ ಹಾಕಕ್ ಹೋಗ್ಬೇಡ್ರಿ. ಇದನ್ನ ಕುಡಿಯೋದ್ರಿಂದ ಏನಾಗ್ತದ, ನಿಮ್ ಕರಳು ಪೂರ್ತಿ ಕ್ಲೀನ್ ಆಗ್ತದ. ನಾಳೆ ಬೆಳಗ್ಗೆ ಎದ್ದಾಗ ಹೊಟ್ಟೆ ಹಗುರ ಆಗ್ತದ. ಮುಖ್ಯವಾಗಿ ನಿಮ್ ಹೊಟ್ಟೆಯಾಗ ಅಜೀರ್ಣ ರಸಗಳು ಉತ್ಪತ್ತಿಯಾಗಿ ನೀವು ತಿಂದ ಪ್ರತಿಯೊಂದು ತುತ್ತು ಕೂಡ ಮೈಗೆ ಹಿಡಿಯಕ್ ಶುರು ಆಗ್ತದ. ಬಹಳ ಮಂದಿ ಹೇಳ್ತಾರಲ್ರಿ, ನಾನು ಎಷ್ಟ ತಿಂತೀನಿ ಆದ್ರೂ ಮೈಗೆ ಹತ್ತಲ್ಲ ಅಂತ. ಅಂತವ್ರಿಗೆ ಟಿಪ್ಸ್ ಸಂಜೀವನಿ ಇದ್ದಂಗ. ಟ್ರೈ ಮಾಡ್ರಿ. ಯಾವ ಆಹಾರ ತಿನ್ಬೇಕು ಮತ್ತು ಸಪ್ಲಿಮೆಂಟ್ ಯಾವ್ದು ತಗೋಬೇಕು. ದೋಸ್ತರ ಸುಮ್ನೆ ಬಾಯಿ ಮತ್ತಲ್ಲ, ಕೆಲವು ಸ್ಪೆಷಲ್ ಆಹಾರಗಳು ನಿಮ್ಮ ಲಿಸ್ಟ್ ನಾಗ ಸೇರಿಸ್ಕೊಳ್ಬೇಕು. ಒಂದೇದ್ ಏನಪ್ಪಾ ಅಂದ್ರ ಖರ್ಜೂರ. ಬೆಳಿಗ್ಗೆ ಎದ್ದು ಕೂಡ್ಲೆ ಬ್ರಷ್ ಮಾಡಿ 3-4 ಖರ್ಜೂರ ತಿಂದು 1 ಲೋಟ ನೀರ್ ಕೊಡ್ರಿ. ಇದರಿಂದ ಜೀರ್ಣಶಕ್ತಿ ಹೆಚ್ಚಾಗಿ ದಿನವಿಡೀ ಹಸಿವು ಆಗ್ತದ. ಟೋಪು ಮತ್ತು ಪನ್ನೀರು. ಯಾರು ಮೊಟ್ಟೆ, ಮಾಂಸ ತಿನ್ನಲ್ಲ ನೋಡ್ರಿ, ಅವ್ರು ಇದನ್ನ ತಿನ್ಲೇಬೇಕು. ಇದ್ರಾಗ ಪ್ರೋಟೀನ್ ಜಾಸ್ತಿ ಇರ್ತದ. ಸ್ನಾಯು ಬೆಳಿಬೇಕಂದ್ರ ಇದು ಬೇಕೇ ಬೇಕು. ಮತ್ತು ಉಪ್ಪಿಟ್ಟು, ನಮ್ ಕಡೆ ಉಪ್ಪಿಟ್ಟು ಅಂತೀವಿ, ನಿಮ್ ಕಡೆ ಉಪಮಾ ಅಂತೀರಿ. ಇದು ತೂಕ ಹೆಚ್ಚಿಸಕ ಬೆಸ್ಟ್. ಇನ್ನೊಂದ್ ಏನಪ್ಪಾ ಅಂದ್ರ ಮೊಟ್ಟೆ. ದಿನಕ್ಕೆ 2-3 ಮೊಟ್ಟೆ ಬೇಯಿಸಿ ತಿನ್ರಿ. ಹಳದಿ ಭಾಗ ಸಮೇತ ತಿನ್ರಿ. ಅದ್ರಾಗ ಒಳ್ಳೆ ಫ್ಯಾಟ್ ಇರ್ತದ. ಕೊನೆಯದಾಗಿ ಒಂದ್ ಮಾತು ಹೇಳ್ತೀನಿ ಸ್ನೇಹಿತರೆ, ಬರೀ ತಿನ್ನೋದು ಅಷ್ಟ ಅಲ್ಲ, ತಿಂದ ಮೇಲೆ ಸ್ವಲ್ಪ ಮೈ ಬಗ್ಗಿಸ್ಬೇಕು. ಮನ್ಯಾಗ ಪುಷಪ್ಸ್ ಮಾಡ್ಬೇಕು, ಬಸ್ಕಿ ಹೊಡಿಬೇಕು. ಯಾಕಂದ್ರೆ ನೀವು ತಿಂದಿದ್ದು ಬರೀ ಹೊಟ್ಟೆಗೆ ಹೋಗಿ ಹಾಳಾಗಬಾರ್ದು, ತೋಳಿಗೆ ಹೋಗಿ ಗಟ್ಟಿ ಆಗ್ಬೇಕು. ಮನ್ಯಾಗ ಏನೇನು ವ್ಯಾಯಾಮ ಮಾಡ್ಬೋದು ಅಂತ ಹಳೆ ವಿಡಿಯೋದಾಗ ತೋರಿಸಿನಿ, ಅದನ್ನ ನಮಗೆ ನೋಡ್ರಿ. ಸೊ ಇವತ್ತಿನಿಂದ ಈ ರೂಲ್ಸ್ ಫಾಲೋ ಮಾಡ್ರಿ. ಮುಂಜಾನೆ ಫೈಬರ್ ಊಟ, ರಾತ್ರಿ ಹೆವಿ ಊಟ, ನಿಂಬೆ ಹಣ್ಣಿನ ನೀರು. ನೋಡೋಣ ನಿಮ್ಮ ಮೈ ಹೆಂಗ್ ತುಂಬಿಕೊಳ್ಳಲ್ಲ ಅಂತ. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಬಟನ್ ಒತ್ತಿ, ನಿಮ್ಮ ದೋಸ್ತರು ಯಾರ್ಯಾರು ಸಣ್ಣ ಆಧಾರ ಅವರಿಗೆ ಶೇರ್ ಮಾಡ್ರಿ. ಮತ್ತೆ ಮುಂದಿನ ವಿಡಿಯೋದಾಗ ಸಿಗೋಣ. ಜೈ ಹಿಂದ್, ಜೈ ಕರ್ನಾಟಕ.